ಹೊನ್ನಾವರ ಸಾಲ್ಕೋಡ್ ಗ್ರಾಮ ಪಂಚಾಯತ್ ಕೊಂಡಾಕುಡಿಯಲ್ಲಿ ಹಿಂಸಾತ್ಮಕವಾಗಿ ಗೋಕೃತ್ಯ ನಡೆದ ಘಟನಾ ಸ್ಥಳಕ್ಕೆ ಜೆಡಿಎಸ್ ಮುಖಂಡ ಸೂರ್ಯ ನಾಯ್ಕ ಸೋನಿ ಭೇಟಿ ನೀಡಿ ಗೋಮಾಲೀಕರೊಂದಿಗೆ ಚರ್ಚಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಇಲ್ಲಿ ಅಮಾನವೀಯವಾಗಿ ಗೋವಿನ ಹತ್ಯೆ ನಡೆದಿದೆ. ಇದನ್ನು ಹೊನ್ನಾವರ ಕುಮಟಾ ಜೆಡಿಎಸ್ ಘಟಕ ಖಂಡಿಸುತ್ತದೆ. ಸ್ಥಳಕ್ಕೆ ಎಸ್ಪಿಯವರು ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿರುವುದರಿಂದ ಪ್ರಕರಣ ಸುಖಾಂತ್ಯ ಕಾಣುವ ವಿಶ್ವಾಸ ಮೂಡುತ್ತಿದೆ. ತಪ್ಪು ಯಾರೇ ಮಾಡಿದರೂ ಇಲಾಖೆ ಅಧಿಕಾರಿಗಳು ತನಿಖೆಗೊಳಪಡಿಸಿ ಶಿಕ್ಷೆ ನೀಡಬೇಕು. ಈ ಹಿಂದೆ ಹಲವು ಗೋವುಗಳು ಈ ಭಾಗದಲ್ಲಿ ನಾಪತ್ತೆಯಾಗಿರುವ ಬಗ್ಗೆ ದೂರು ಕೇಳಿಬಂದಿರುವುದು ಆತಂಕಕಾರಿಯಾಗಿದೆ. ಗ್ರಾಮೀಣ ಭಾಗದ ಒಳಭಾಗಕ್ಕೆ ಆಗಮಿಸಿ ಗೋವು ಕಳ್ಳತನ ಮಾಡುತ್ತಿರುವುದು ರೈತರಾದಿಯಾಗಿ ಗೋಪ್ರೇಮಿಗಳಿಗೆ ಆತಂಕ ಮೂಡಿದೆ. ಈ ಹಿಂದಿನ ಗೋಕಳ್ಳತನ ಪ್ರಕರಣದ ಬಗ್ಗೆ ಅಧ್ಯಯನ ನಡೆಸಿ ಮರು ತನಿಖೆ ನಡೆಸಿ ಪತ್ತೆ ಮಾಡುವ ಕಾರ್ಯ ಮಾಡಬೇಕಿದೆ. ಮುಂದೆ ತಾಲೂಕಿನಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಜಾಗ್ರತೆ ವಹಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಟಿಟಿ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ರಜನಿ ನಾಯ್ಕ್, ಎಚ್ಆರ್ ಗಣೇಶ್, ಸಚಿನ್ ನಾಯ್ಕ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಆಚಾರಿ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.